ನಮಸ್ಕಾರ. ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, 1962ನೇ ಇಸ್ವಿ ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡಿತು. ಈ ಒಂದು ಸಂದರ್ಭದಲ್ಲಿ ಗುರೂಜಿಯವರು ದೇಶಾದ್ಯಂತ ಪ್ರವಾಸವನ್ನು ಮಾಡಿ ಅನೇಕ ಸ್ವಯಂ ಸೇವಕ ಬಂಧುಗಳಿಗೆ, ಸಾರ್ವಜನಿಕರಿಗೆ ದೇಶಭಕ್ತಿಯನ್ನು ಜಾಗೃತ ಮೂಡಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿದರು. ಇದೇ ಒಂದು ಸಂದರ್ಭದಲ್ಲಿ ಬೆಂಗಳೂರಿಗೂ ಸಹ, ಅಂದರೆ ಕರ್ನಾಟಕ ಪ್ರಾಂತಕ್ಕೂ ಸಹ ಗುರೂಜಿಯವರ ಭೇಟಿಯಾಗಿ ಬೆಂಗಳೂರಿನ ಸುಭಾಷ್ ನಗರ, ಅಂದರೆ ಈ ಇಂದಿನ ಮೆಜೆಸ್ಟಿಕ್ ಏನಿದೆಯಲ್ಲ, ಅಲ್ಲಿ ಈ ಸಾರ್ವಜನಿಕ ಸಮಾರಂಭವನ್ನು ಆಯೋಜನೆ ಮಾಡಿತ್ತು. ಈ ಸಾರ್ವಜನಿಕ ಸಮಾರಂಭ ಆರಂಭಕ್ಕೂ ಮುಂಚೆ ವೈಯಕ್ತಿಕ ಗೀತೆಯನ್ನು ಶಿವರಾಮ್ ಅವರು ಬರೆದುಕೊಟ್ಟಿದ್ರು. ನೋಡಿ, ಒಂದು ಗೀತೆ ಹೇಗೆ ಒಂದು ಸಂದರ್ಭವನ್ನು ಅಥವಾ ಸನ್ನಿವೇಶವನ್ನು ಜಾಗೃತ ಮಾಡುತ್ತೆ ಮತ್ತು ಹೇಗೆ ದೇಶಭಕ್ತಿ ಮೂಡಿಸೋದಕ್ಕೆ ಈ ಒಂದು ಹಾಡಿನ ಮೂಲಕ ನಮ್ಮ ಅನೇಕ ವಿಚಾರಗಳು ಗೊತ್ತಾಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಶಿವರಾಮ್ ಅವರು ರಾಷ್ಟ್ರದೇವಿಗೆ ಪ್ರಾಣದೇವಿಗೆ ಸೇವೆಯಾಗಲಿ ನಾಡಿಗೆ ಅಂತ ಒಂದು ಅದ್ಭುತವಾದ ಗೀತೆಯನ್ನು ರಚನೆ ಮಾಡಿಕೊಟ್ರು. ಕೆಲವು ಸಾಲುಗಳನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಈ ಒಂದು ದೇಶಭಕ್ತಿ ಗೀತೆಯಲ್ಲಿ ಹೇಗಿತ್ತು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ, ಗಮನಿಸಿ. ರಾಷ್ಟ್ರದೇವಿಗೆ ಪ್ರಾಣದೇವಿಗೆ ಸೇವೆಯಾಗಲಿ ನಾಡಿಗೆ, ಮೃತ್ಯುನು ಹಿಂದು ಭೂಮಿಗೆ, ಮರಣ ಕಾದಿದೆ ಸಾವಿಗೆ. ಹೀಗೆ ಶಿವರಾಮ್ ಅವರು ಒಂದು 2-3 ಸ್ಟ್ಯಾನ್ಸ್ಗಳಲ್ಲಿ ಇದನ್ನು ಬರೀತಾರೆ. ಅದರಲ್ಲಿ ಕೆಲವು ಪ್ರಮುಖವಾದ, ಅಂದರೆ ಕನ್ನಡದ ಕೆಲವು ಪದಗಳು ಹೇಗೆ ಚೆನ್ನಾಗಿದೆ ಅನ್ನೋದಕ್ಕೆ ಕೆಲವು ಸಾಲುಗಳನ್ನು ಮಾತ್ರ ನಾನು ಉಲ್ಲೇಖ ಮಾಡ್ತೀನಿ. ಪ್ರಳಯ ರುದ್ರನ ಡಮರು ವಾದನ, ಶೂಲ ದಲಗಿನ ದರ್ಶನ, ನಡೆಯಲಿಂದೇ ದೇವಧರೆಯಲ್ಲಿ ಕಾಲಭೈರವ ನರ್ತನ. ಕಡೆ ಅಂತೂ ಶಿವರಾಮ್ ಅವರು ಅದ್ಭುತವಾಗಿ ಬರ್ತಿದ್ದಾರೆ. ನೋಡಿ, ಯಾವ ಮಂದೆಗೂ ಭಾಗವೆಂದಿಗೂ ಸ್ವಾಭಿಮಾನದ ಬಲವಿದೆ, ಬರಲಿ ವೈರಿಯು ಗೋರಿ ಕಾದಿದೆ, ಗೆದ್ದು ಬದುಕುವ ಛಲವಿದೆ, ಬಾಳಬಲ್ಲೆವು ಆಳಬಲ್ಲೆವು, ಸೋಲನಲ್ಲವು ಬಲ್ಲೆವು, ವಿಶ್ವವೆಲ್ಲವೂ ಮುನಿದು ನಿಂತರೂ ನಾಡನುಳಿಸುವ ಬಲ್ಲೆವು, ರಾಷ್ಟ್ರದೇವಿಗೆ ಪ್ರಾಣದೇವಿಗೆ ಸೇವೆಯಾಗಲಿ ನಾಡಿಗೆ. ನೋಡಿ, ಒಂದು ಹಾಡು ಬರಬೇಕಾದ್ರೆ ಅದ್ರ ಹಿಂದಿನ ಸ್ವಾರಸ್ಯಕರವಾದ ಒಂದು ಸಂಗತಿ ತಿಳಿಯೋದು ತುಂಬ ಪ್ರಮುಖವಾದ ಸ್ಥಾನವನ್ನು ಪಡೆಯುತ್ತೆ. ಹಾಗಾಗಿ ಹಾಡು ರಚಿತ ಆದಮೇಲೆ ಏನಾಗುತ್ತೆ ಅನ್ನೋದು ಎಷ್ಟು ಮುಖ್ಯನೋ, ಹಾಡು ಬರೆಯೋಕೆ ಹೇಗೆ ಕವಿ ಯಾವ ರೀತಿ ಇದನ್ನು ತಗೊತಾನೆ ಅನ್ನೋದನ್ನು ಸಹ ಮುಖ್ಯ ಪಡೆಯುತ್ತೆ. ಹೀಗೆ ದೇಶಭಕ್ತಿ ಗೀತೆಗಳ ಸ್ವಾರಸ್ಯಕರವಾದಂಥ ಹಿಂದಿನ ಅನೇಕ ವಿಚಾರಗಳನ್ನು ಮುಂದಿನ ದಿವಸಗಳಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟಿರಲಿ. ನಮಸ್ಕಾರ. ಪ್ರಾಣದೇವಿಗೆ